ಕಬಾಬ್ ಯಾಕೋ ಲವ್ ಕಬಾಬ್ನ ಬೇಯಿಸಿದೀವಿ. ಬಿರಿಯಾನಿ, ಉಂಡೆ ಕೋಳಿ ನೋಡ್ರಿ. ಯಾವ್ದೋ ಮೂಳೆ ಸಿಕ್ತು ನಮ್ಗೆ. ತಲೆ ಬುರುಡೆ ಇದು. ನಾನಿವತ್ತು ಒಂದು ಹಾಂಟೆಡ್ ಲೊಕೇಶನ್ಗೆ ಬಂದಿದ್ದೀನಿ. ಈ ಮನೆಗಳಿಂದ ಯಾರೋ ಹಳೆ ತರ ಸೌಂಡು ಮತ್ತೆ ಗೆಜ್ಜೆ ಸೌಂಡ್ ಕೇಳಿಸುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ದೆವ್ವದ ಮನೆ ಒಳಗಡೆ ನಾವು ಚಿಕನ್ನ ಬೇಯಿಸಿ ಕಬಾಬ್ ಮಾಡ್ಕೊಂಡು ಅಲ್ಲೇ ಊಟನ ಮಾಡ್ತೀವಿ. ಏನೋ ಸಿಕ್ಕಾಬಿಟ್ಟೆ ಒಂಥರ ಹಾರ್ಟ್ ಬೀಟ್ ಕಮ್ಮಿ ಆಗ್ತೈತೆ, ಏನೇನೋ ಸೌಂಡ್ ಬರ್ತೈತೆ. ಯಾವ ಮನೇಲಿ ನಮ್ಗೆ ಭಯ ಆಗುತ್ತೆ ಏನಾರು ಅನ್ಸುತ್ತೆ ಆ ಮನೇಲೆ ಚಿಕನ್ ಇಟ್ಕೊಂಡು ಅಡುಗೆ ಮಾಡೋಣ. ಇದು ಬೇಡ. ಏಕೆ ನೀವು ಮಾಡಿ, ನಾನು ಇರಲ್ಲ. ನೀನಾಕಿರಲ್ಲ. ಏನ್ ನನ್ನೇನು ಸಾಯಿಸ್ಬೇಕು ಅಂತ ಕರ್ಕೊಂಡಿದ್ದೀರಾ? ಮೊದಲನೇ ಹಾಂಟೆಡ್ ಮನೆ ಒಳಗಡೆ ಹೋಗ್ತಾ ಇದೀವಿ. ಫುಲ್ ಮನೆ ಹಿಂದೆಗಡೆ ಎಲ್ಲ ಸೊತ್ತೆ ಬಿಡ್ಕೊಬಿಟ್ಟೈತು. ಗೊಬ್ರ ಆ ಕಡೆ ಹೋಗ್ ಬೈಲಿ, ಆ ಕಡೆ ಹೋಗ್ ಬರೋದು. ನೀನ್ ಹೋಗ್ ಫಸ್ಟ್, ನಾನು ಹೋಗೋಣ. ಗೋಡೆಲಿ ಇತ್ಲು ಬಾಗ್ಲು ಅನ್ಸುತ್ತದ. ಹಿಂದೆ ಯಾರೋ ಫಾಲೋ ಮಾಡ್ದಂಗೆ ಒಂದೊಂದೇ ಮನೆಗೆ ಹೋಗ್ತಾ ಇದೀವಿ ಇವಾಗ. ಏನಾಯ್ತು? ಮೇಲ್ಗಡೆದೆಲ್ಲ ಉದುರೋಗೈತ. ಇವಾಗ ದೂರದಲ್ಲಿ ನೋಡು, ಅಲ್ಲೂ ಒಂದ್ ಮನೆ ಐತೆ. ಯಾವ್ದೋ ಗ್ರೀನ್ ಕಲರ್ ಮನೆ ಬೇಯಿಸಿದು. ಸಕ್ಕತ್ ಸರಿಯಾಗೈತೆ ಕಣೋ ಇದು. ಯಾವ್ದೋ ಮನೆ ಬಿದ್ದೈತೆ. ಅಡುಗೆ ಮನೆ ನೋಡು ಗೌತಮ್, ಅಡುಗೆ ಮನೆ ತಾನೇ ಇದು? ಅಡುಗೆ ಮನೆ ಹಳೆ ಕಾಲದ ನೋಡಿ ಹೆಂಗೈತೆ ಒಲೆ ಇದು. ಹಳೆ ಕಾಲದ್ದು ಹೊಗೆ ಹೊಗೆ ಎಲ್ಲ ಹತ್ರ ಹೋಗೋದು. ಇದರಲ್ಲಿ ಒಲೆ ಮಾಮೂಲಿ ಇದು ಒಲೆ ಮೇಲ್ಗಡೆ ಹೊಗೆ ಹೋಗೋದು. ಇದು ಸುಮ್ಮನಿರೋ, ನೀನ್ ಎದ್ರಿಕೊಂಡು ನನ್ನ ಎದುರಿಸ್ಬಾರ. ಇದು ಇತ್ಲು ಸೇಮ್ ಲೋ ಆ ಮನೆಗೆ ಹೆಂಗಿತ್ತು ಹಂಗೆ ಐತೆ ಇತ್ಲು ಬಾಗ್ಲು. ಅಲ್ಲಿ ವಾಶ್ರೂಮ್, ನೀರ್ ಮನೆದು ಒಲೆ ಅದು. ಮರ ನೋಡಿ ಹೆಂಗೈತಿ, ಹೆಂಗ್ ಬೆಳ್ದೈತಿ ಇಲ್ಲಿ. ದೊಡ್ಡ ಬೆಳ್ದೈತಿ ಅಂದ್ರೆ ಎಷ್ಟು ವರ್ಷದ ಹಳೇದಾಗಿರ್ಬಾರ್ದು ಹೇಳಿದು. ನೋಡಿ ಗೈಸ್, ಮನೆ ಹತ್ರ ಹಿಂದೆಗಡೆನೆ ಮರ ಬೆಳೆದ್ಬಿಟ್ಟೈತೆ. ಅಡಿ ಹೊಡಿಕೆ ಮೂಳೆ ಕೊಡು. ಹಾ ಅವನ್ ಪರೇನಾ ಮೂಳೆ ಕಣೋ. ಹಾ ಮೂಳೆ ಮೂಳೆ ಮನುಷ್ಯರು ಮೂಳೆ ಅನ್ನೋದು. ಎಲ್ಲ ಮೂಳೆ ಪಕ್ಕ ಮನುಷ್ಯರು ಮೂಳೆನ ಇದು? ಇರ್ಬೇಕು ನೋಡು. ಕಣೋ ಲವ್ ಮನುಷ್ಯರದೇ. ಲವ್ ಯಾರು ಇಲ್ಲಿಗೆಲ್ಲ ಕರ್ಕೊಂಡ್ಬಿಟ್ಟಿದ್ರು. ಮನುಷ್ಯರದಲ್ಲ ಕಣೋ, ಯಾವ್ದೋ ಪ್ರಾಣಿದಲ್ಲಿ. ಪ್ರಾಣಿದಲ್ಲ, ಮನುಷ್ಯದ ಯಾರು ಮಾತಾಡಿದ್ದು? ಸ್ನ್ಯಾಪ್ ಮಾಡೋನು. ನೀನೇನಲ್ಲ ಜೀವನ ನಡುಗುಬಿಡ್ತು. ಇಲ್ಲಿ ಯಾವ್ದೋ ಮೂಳೆ ಸಿಕ್ತು ನಮ್ಗೆ. ಮನುಷ್ಯರ್ದ ಕಣಯ್ಯ. ಇಲ್ಲ ಇಲ್ಲ ಪಕ್ಕ ಅಲ್ಲ, ಪ್ರಾಣಿಗೆ ಯಾವ ತರ ಈ ತರ ಬರುತ್ತಾ? ಗೌತಮ್ ಸುಮ್ನಿರ. ಅಲ್ಲೋಡು, ನಿಜ ಕಣೋ ಲೋ, ಗೌಳಿ ಆಯ್ತೈತೆ ಕಣೋ. ಮನುಷ್ಯರದೇನೋ ಗೌತಮ್ ಲೋ ನಿಜ, ಅಲ್ಲಿ ಗೌಳಿ ಆಗಿಲ್ವಲ್ಲಿ. ಲೋ ಯಾಕೋ ಭಯ ಆಯ್ತೈತೆ ಬಾರೋ. ಗೈಸ್ ನಮ್ಗೆ ಯಾವ್ದೋ ಮೂಳೆ ನೋಡಿದ್ವಿ, ಅದು ಮನೆ ಹಿತ್ಲಿಂದೆ. ಲವ್ ಜೀವ ಇರ್ತೈತೆ ಬಾರೋ. ಇಬ್ರು ಕನ್ಫ್ಯೂಸ್ ಮಾಡ್ತಾ ಇದ್ರಿ. ಲವ್ ಮಚ ತಗೊಂಡ್ರಿ ಈ ತರ ಶುದ್ಧ ಯಾಕೋ ಸೌಂಡ್ ಮಾಡ್ತಿದ್ಯಾ? ಸೌಂಡ್ ಫುಲ್ ಕಮ್ಮಿ ಕೊಟ್ಬಿಟ್ಟು ಮಾಡ್ಕೊ. ಏನೋ ಇದು? ಅದು ಮನ್ಸು ಲವ್ ತಲೆ ಬುರುಡೆ ಅಷ್ಟಪ್ಪ ಬಂದತೆ. ನಾನು ಇದು ಪ್ರಾಣಿದು ಕಣಕ್ ಒಬ್ರ, ಯಾವ್ದು ನಾಯಿದು ಲವ್. ನನಗೇನೋ ನಾಯಿದು ಅನ್ಸುತ್ತೆ. ಅಲ್ಲಿ ನೋಡು, ನಾಯಿದು ಯಾವ್ದೋ ಸಣ್ಣ ಪ್ರಾಣಿದು. ಅಲ್ಲಿ ನೋಡಿ, ನನಗೆ ಗೊತ್ತಾಯ್ತಿಲ್ಲ. ಅಲ್ಲಿ ನೋಡಿ, ಬಾವುಲಿ ಇಸ್ ದೊಡ್ಡ ಬಂದತೇನ ಲವ್. ಸುಮ್ಮನೆ ಇರೋ ನೀನು. ಬಾವುಲಿ ಇದು ಯಾವ್ದು ಅಲ್ಲ, ಯಾವ್ದೋ ನಾಯಿ ಇದೆ. ಬೆಲ್ಟ್ ನೋಡ್ರೆ ಗೊತ್ತಾಗಲ್ವ ಅಲ್ಲಿ ಪಕ್ಕದಲ್ಲಿ. ಕಣಲು ಗೌತಮ್, ಬೆಲ್ಟ್ ಅಲ್ಲ ಅದೇ, ರೆಕ್ಕೆ ತರ ಇದೆ ನೋಡಿ. ಇದು ರೆಕ್ಕೆ ಅಲ್ಲ, ಬೆಲ್ಟ್ ಇಲ್ವೇನೋ ಅಲ್ಲಿ. ಬೆಲ್ಟ್ ಕಣೋ, ನಾಯಿ ಬೆಲ್ಟ್. ಅದು ನಾಯಿ ತಲೆ. ಇದು ಮಾಮೂಲಿ ಮೂಳೆಗಳು, ನಾಯಿ ಮೂಳೆ. ಸಾಕಿರೋ ನಾಯಿ ಯಾರು ತಂದಿದ್ ನೋಡು, ನಾಯಿ ಮೂಳೆ. ಇಲ್ಲಿ ನೋಡಿ, ನಾಯಿ ಹಿಂಗೆ ಮಲಗೈತೆ. ಇದು ಬೆನ್ಮೂಳೆ, ಇದು ಕಾಲು, ಎರಡು ಕಾಲು. ಆ ಕಡೆ ತಲೆ ಐತೆ.
ಬೆಲ್ಟ್ ಇನ್ನೂ ಹಂಗೆ ಐತೆ ನೋಡಿ. ನಾಯಿ ಯಾವ್ದೋ ಸಾಕಿರೋ ನಾಯಿ ಇಲ್ಲಿ ಬಂದು ಸೊತ್ತಾಗ್ಬಿಟ್ಟೈತೆ. ಮೋಸ್ಟ್ಲಿ ಯಾರು ಫಸ್ಟ್ ನೋಡ್ಬಿಟ್ವಲ್ಲ ಫಸ್ಟ್ ಟೈಮ್ ನಾವು ಗೋಸ್ಟ್ ಹಂಟ್ ಮಾಡ್ಬೇಕಾರೆ ಮೂಳೆ ನೋಡಿದ್ದು. ನನ್ಗನ್ಸ್ತಂಗಿಲ್ಲ ಯಾರು ಫಸ್ಟ್ ವಾಶ ಆಗಿ ಏನಾದ್ರು ಪ್ರಾಬ್ಲಮ್ ಒಟ್ಕಿಟ್ ಹೋಗಿದಾರ ಅಂತ. ಅಲ್ಲ ನಾಯಿ ಬಂದು ಇಲ್ಲಿ ಹೆಂಗೋ ಸಾಯ್ತು ಪಾಪ. ನಾನು ಅದನ್ನೇ ಕೇಳ್ತಾರೆ, ಸಾಕಿರೋ ನಾಯಿ ಹೆಂಗ್ ಬರುತ್ತೆ ಇಲ್ಲಿ? ಇದು ತಲೆ ಬುರುಡೆ ಇದು. ನನಗ್ ಮೂಳೆ ನೋಡ್ದಕ್ಕೆ ಗಾಬರಿ ಆಗ್ಬಿಟ್ಟಿತ್ತು. ನನ್ಗೂ ಹಂಗೆ ಆಯ್ತು. ಆಮೇಲೆ ಬೆಲ್ಟ್ ನೋಡ್ಮೇಲೆ ಗ್ಯಾಪ್ ಬಂದಿದ್ದು. ಹಿಂದ್ಗಡೆ ಅಲ್ವಾ ಬೆಲ್ಟೇ ನೋಡ್ಲಿಲ್ವಾ ನೀನು? ಮನೆ ಇತ್ಲತ್ರ ಏನೋ ಕಾಯಿಲೆ ಬಂದು ಸುತ್ತೋಗೈತೆ ಅನ್ಸುತ್ತೆ. ನಿನ್ ಬೆಲ್ಟೇ ನೋಡಿಲ್ವಾ? ಈ ಕಡೆ ಒಬ್ರು ಏನಿಸ್ತು ನಾಯಿ ಮೂಳೆ ನೋಡಿ. ಮೂಳೆ ಗಿಡ ಎತ್ಕಿತ್ಕೊಂಡ್ಬಿಟ್ಟ. ತಿನ್ಬಾರ್ದು. ಯಾಕ್ರೋ ನಮ್ಗೆ ಈ ತರ ಭಯ ಪಡಿಸ್ತೀರಲ್ಲ. ನೀವ್ ಹೇಳ್ಬಿಟ್ಟಾರು ಕರ್ಕೊಂಬರ್ಬೇಕು, ಬರಲ್ಲ ನನ್ನ. ನಮ್ಗೇನ್ ಗೊತ್ತು ಮೂಳೆ ಇರ್ತದೆ. ಈ ಮನೆನು ಸೇಮ್ ಐತೆ ಅನ್ಸುತ್ತೆ ಕಣ. ಸೇಮ್ ಅದೇ ತರ ಮನೆ. ಇದ್ರೊಳಗೆ ಹೋಗೋದ್ ಬೇಡ. ಆ ಕಡೆ ಮುಂದೆ ಇನ್ನೊಂದಷ್ಟು ಮನೆಗಳೈತೆ, ಅಲ್ಲಿ ಹೋಗೋಣ ಬನ್ನಿ. ಸಿಗಾಕೊಬಿಡ್ತು ಕಣ. ಬೂಡ್ಸ್ರಲ್ಲ ಮೂಳು ಸಿಗಾಕೊಬಿಡ್ತು. ಎಷ್ಟು ಮನೆಗಳೈತೆ ನೋಡಿ. ಅಲ್ಲೂ ಮನೆಗಳೈತೆ, ಈ ಕಡೆ ಸೈಡು ಐತೆ, ಇಲ್ಲೂ ಐತೆ. ಇದಕ್ಕೆ ಹೋಗುವೇನೋ ಈ ಕಡೆಯಿಂದ. ಇಲ್ಲೊಂದು ಹಂಚುನ್ ಮನೆ ಐತೆ, ಹಳೇ ಕಾಲದ ತರ. ಈ ಮನೆಗೆ ಹೋಗೋಣ ಬನ್ನಿ. ಹೆವಿ ಸ್ಕೇರಿ ಆಗೈತೆ. ಅಲ್ಲಿ ನೋಡು ಮನೆ ಮರ ಬಂದ್ಬಿಟ್ಟೈತಲ್ಲೋ. ಮನೆ ಮೇಲೆ ನೋಡಿ ಹೆಂಗ್ ಬೆಳ್ದೈತೆ ಮರ. ಇದು ದೊಡ್ಡದಾಗೆ. ಇಲ್ಲಿ ಅಕ್ಕಪಕ್ಕದ ಮನೆಯವರು ಯಾರು ಕೂಡ, ಊರವರು ಕೂಡ ಯಾರು ಬರಲ್ಲ ಇಲ್ಲಿ. ಯಾಕಂದ್ರೆ ರಾತ್ರಿ ಟೈಮ್ ಹೆವಿ ಸೌಂಡ್ಗಳು ಬರುತ್ತೆ ಈ ಕಡೆ ಅಂತ ಹೆದರ್ಕೋತಾರೆ. ನಾವು ಅದು ಮಧ್ಯರಾತ್ರಿ ಬಂದಿದ್ದೀವಿ, ಅದು ಅಡುಗೆ ಮಾಡೋಕ್ಕೆ. ಈ ಮನೆ ಸರಿಯಾಗೈತಲ್ವೇನೋ. ಯಾವುದೋ ನಂಬರ್ 8 ಅಂತ ಐತೆ ಗೈಸ್ ಮನೆ ನಂಬರ್. ಇದು ಯಾಕೋ ಸಕ್ಕರಾಗೈತೆ ಮನೆ. ಇದೇ ಮನೆಯಲ್ಲ ಮಾಡ್ಬಿಡೋಣ ಅಡುಗೆ. ಮೋಂಜಿ ಮುಳ್ಳು ಕಣ. ಅಷ್ಟು ಸಲ 3 ಸಲ ಹೇಳಿದೀನಿ ಮುಳ್ಳೈತೆ ಅಂತ. ಚುಚ್ಚಾಕ್ಬಿಡ್ತಾವ ಅವ್ನಿಗೆ. ನಡಿ ನಾವು ಬರ್ತೀನಿ ಹಿಂಸೆ ಭಯ. ಏನೇನೋ ಬರ್ದವ್ರು ಎಸ್ಸು ರಾಂಗ್ 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 ಅಂತ. ಈ ಮನೆ ಒಳಗೆ ಮರ ಎಲ್ಲ ಬೆಳ್ಕೊಬಿಟ್ಟೈತೆ ಕೊಬ್ರ. ಮನೆ ಟಾಪೇ ಓಪನ್. ಹೆಂಗಪ್ಪ ಇದ್ರಪ್ಪ ಅಲ್ಲಿ ಅವರು. ಸಖತ್ ಸ್ಕೇರಿ ಆಗೈತಿ ಮನೆ. ಇಲ್ಲಿ ನೋಡ್ ಬಾ, ಇಲ್ಲಿ ಅಡುಗೆ ಮನೆ ಒಲೆನ ಹೆಂಗೈತೆ ಇಲ್ಲಿ. ಡಿಫ್ರೆಂಟ್ ಆಗೈತೆ. ಹೆವಿ ದೊಡ್ಡದಾಗೈತೆ. ಹೊಗೆ ಹೋಗೋದು ಜಾಗ ಇದು. ಹಳೆ ಕಾಲದಲ್ಲಿ ಕಟ್ಟಿರೋದು ಈ ಮನೆ. ಎಲ್ಲ ಪರ್ಚ ಆಗ್ಬಿಟ್ಟೈತೆ ಕೈ ಕಾಲೆಲ್ಲ. ಬರೀ ಮುಳುಗಳ ಮರಣಗಳೇ ಐತೆ. ಬಾಪ ನಾವು ಹಂಗಾಯ್ತು ಗೊತ್ತಿರೋ ಇದು. ನಾವು ಫುಲ್ಲು ಉದ್ದಕ್ಕೆ ಮೇಯ್ಕಂಡ ಗೋಷ್ಠಿಗೆ ಎದುರಿಸ್ಬಿಡ್ತಾವ ಸ್ವಲ್ಪ. ಇದೇನು ಮಚ್ಚಿ ಇದು? ಮಾಮೂಲಿ ಇದು ಹಿಂದೆಗಡೆ ಇತ್ಲು. ಸೌಂಡ್ ಕೇಳಿಸ್ತೈತೆ ನಮ್ಮ ಮುಂಚೆ. ಇಲ್ಲೇ ಅವನ ಇವನೇ ಯಾಕೋ ಈ ಬಗ್ ನೋಡ್ಕೊಂತಾನೆ. ಲವ್ ಇವನೇ ಯಾಕೋ ಈಗಾಡ್ತಾನೆ. ಲವ್ ಏನಾಯ್ತು? 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 ಸುಮ್ಮನೆ ಮಾಡ್ತಾವನ್ ಕಣ. ಯಾಕೋ 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 ಹಿಂಗ್ ಹೊಡಿತದ್ಯಾ? ಏನಾಯ್ತು? ಏನಾಯ್ತು? ಲೇ ನಿನ್ನೆ ಕೇಳ್ತಾ ಇರೋದು ಅಕ್ರ. ಯಾಕ್ರೋ ಏನಾಯ್ತು? ಮುಚ್ಕೊಂಡು ನಮ್ಗೆ ನಾವು ನಾನು ಯಾವ ತರ ಫ್ರೇಮ್ ಯಾಕೆ ಯಾಕೆ ಹಿಂಗ್ ನಿಂತಿದ್ದೀರಾ? ಏನಾಯ್ತು ಹೇಳಿ. ಮುಚ್ಕೊಂಬಾ. ಗೊತ್ತಾಗೋಯ್ತಾ ಅಂತ ನನ್ ಮಗನು ಎದ್ರಬಿಟ್ರ ಯಾದ್ರಿ ಕೊಡೋದಲ್ಲ ಮೆಟ್ಕೊಬಿಟ್ಟ ಅನ್ಕೊಂಡು. ಏನ್ ಮಾಡ್ತಿದ್ದೆ ಅಲ್ಲಿ ಬಗ್ಕೊಂಡು? ಸುಮ್ನೆ ಬಗ್ ನೋಡ್ತಾ ಇದ್ದೆ ಏನ್ ಕಾಣಿಸುತ್ತೆ ಅಂತ. ಒಳ್ಳೆ ಆಕ್ಟರ್ ಆಗ್ಬೋದು ಕಣ ಕೋಬ್ರಾ ಗೋಸ್ಟ್ ಗೆ. ಲವ್
ಕಣ್ಣೆಲ್ಲ ಕೆಂಪು ಮಾಡ್ಕೊಂಬಿಟ್ಟು ಮೇಕಿರ ಹಿಂಗೆ ಚೆನ್ನಾಗಿತ್ತಾ? ನಾವೇನ್ ಎದ್ರಕೊಳ್ಳಿಲ್ಲ, ನಿನಗ್ ಮೆಟ್ಕೊಬಿಟ್ಟೈತ ಮುಡ್ಸ್ಕೊಂಡು ಹೆಂಗಪ್ಪ ಕರ್ಕೊಂಡು ನಿಂಬೆಹಣ್ಣು ಎಲ್ ತರದಪ್ಪ ಅಂತ ಯೋಚನೆ ಮಾಡ್ತಿದ್ದ ನಾವು. ನನಗೆ ಫಸ್ಟೇ ಭಯ, ನಿಮ್ನ ಎದುರಿಸೋಣ ಅಂತ ಮಾಡಿದೆ. ಅಲ್ಲಿ ಮುಂದೆ ಒಂದ್ ದೊಡ್ಡ ಮನೆ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ಅಡ್ಗೆ ಮಾಡೋಣ. ರೆಕಾರ್ಡ್ ಮಾಡ್ರಿ. ಏನು ಇಷ್ಟೊಂದವಿಲ್ಲಿ? ಯಪ್ಪ ಎಷ್ಟು ಬಾವುಲಿಗಳಾಯ್ತು ನೋಡಿಲ್ಲಿ. ಬಂದ್ವಿ, ಆ ಮನೆ ಹೆವಿ ಗಲೀಜಿತ್ತು, ಅದಕ್ಕೆ ಇಲ್ಲಿ ಅಡುಗೆ ಮಾಡ್ತೀವಿ ಗೈಸ್ ನಾವು. ನಮ್ಮ ಇಂಟರ್ನ್ಯಾಷನಲ್ ದೊಡ್ಡ ಗ್ಯಾಸ್ ಸ್ಟವ್ ತಗೊಳ್ಳೋಣ ಈಚೆ. ಕಬಾಬ್ ಮಾಡೋಕ್ಕೆ ಎಣ್ಣೆನೇ ತಂದಿಲ್ಲ ನಾವು. ಹೋಗಿ ಬರ್ತೀವಿ ಗೈಸ್, ನಾನು ಮೋಂಜಿ ಅಷ್ಟಲ್ಲಿ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಮತ್ತೆ ಎಣ್ಣೆ, ಉಪ್ಪು ಎಣ್ಣೆನೇ ಮರ್ತೋಗ್ಬಿಟ್ಟಿದ್ವಿ ನಾವು. ಇವಾಗ ತಿರ್ಗಾ ವಾಂಟೆಡ್ ಜಾಗಕ್ಕೆ ಹೋಗ್ತಾ ಇದ್ವಿ ತಿರ್ಗಿಸ್ಕೊಂಡು. ತೊಳೆಯೋಕ್ಕೆ ನೀರು. ಏ ಮೋಂಜಿ, ನಾನು ನೀನು ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಹೇಳು. ನೀಟಾಗಿ ತೊಳ್ಕೊ, ಅರ್ಶಿನ ಹಾಕು, ಉಪ್ಪು ಹಾಕೋದಕ್ಕೆ ಫಸ್ಟು. ಎಕರೆಗಳು ಇವ್ರು ಏನೇನು ತಂದವ್ರೆ ಅಂತಲೇ ಗೊತ್ತಿಲ್ಲ ನನಗೆ. ಉಪ್ಪು ತಂದಿರ್ತಾರೆ ಕಣಯ್ಯ, ಉಪ್ಪು ತಂದಿಲ್ಲ ಹೆಂಗಯ್ಯ? ಕಾರಲ್ಲಿ ಅಷ್ಟು ದೂರ ಬಂದಿದ್ವಿ, ಈಗ ಎಣ್ಣೆ ಉಪ್ಪು ಮರ್ತಿರೋದಕ್ಕೆ. ಚಿಕನ್ ತೊಳ್ದಾಗೈತೆ, ಇವಾಗ ಮಸಾಲೆ ರೆಡಿ ಮಾಡ್ತಾವನೆ ಮೋಂಜಿ. ರೆಡಿ ಮಾಡಪ್ಪ ಮೋಂಜಿ. ಗೈಸ್, ನಾವು ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಂಟೆಡ್ ಲೊಕೇಶನಲ್ಲಿ ಹಿಂದೆಗಡೆ ದೆವ್ವ ಇದೆ. ಲವ್ ಅಲ್ಲಿ ಹಿಂದೆ ನಿನ್ನಿಂದೆ. ಹುಚ್ಚಿ ಇದೆಲ್ಲ ರಿಪೀಟ್ ಆಗೈತು. ನಾವು ಇದೇ ಕಾನ್ವರ್ಸೇಷನ್ ಮಶಾಣದಲ್ಲಿ ಗೋರಿ ಮೇಲೆ ಕೂತಿದಾಗ ಮಾತಾಡಿದ್ವಿ. ಸೇಮ್ ಹಿಂಗೆ ಮಾತಾಡಿದ್ದು. ನಾನು ಹಿಂದೆಗಡೆ ದೆವ್ವ ಐತೆ ಅಂದಿದ್ದೆ, ಕೋಬ್ರ ಕೂತಿದ್ದೆ ಆವತ್ತು. ನೀನು ಅದೇ ಥರ ತಿರ್ಗಿ ಝೂಮ್ ಮಾಡ್ಬೋದಾ ಅಂತ ಕೇಳಿದ್ದೆ ಗೋಪ್ರಲ್ಲಿ. ನಿಜ, ಮಶಾಣದಲ್ಲಿ ಅಡುಗೆ ಮಾಡಿದ್ವಲ್ಲ, ಆ ವಿಡಿಯೋದಲ್ಲಿ ಐತೆ ಆ ಕ್ಲಿಪ್ಪು. ಮಚ್ಚಿ, ನಾವು ಮ್ಯಾಚ್ ಬಾಕ್ಸೇ ತಂದಿಲ್ಲ. ಯಾಕ್ರು ಹಿಂಗೆ ಆಡ್ತಿದ್ರೆ ಇವತ್ತು? ಹೋಗಿ ಗೌತಮ್, ಹೋಗಕ್ಕೊಬ್ರ ಮ್ಯಾಚ್ ಬಾಕ್ಸ್ ತಗೊಂಡ್ಬಿಡಿ ಅದೇ ಅಂಗಡಿಲಿ. ಹೋಗೋ ಬೇಗ. ಇಲ್ಲಿ ಬಂದ್ಮೇಲೆ ನೆನಪಾಯ್ತಾ ಇರು. ಹೊಟ್ಟೆ ಹೊಡೆದ್ಬಿಟ್ಟು ಇವಾಗ ಹೋದ್ರು. ನಾನು ಮತ್ತೆ ಗೋಸ್ಟು ಇಲ್ಲಿ ಇದು ರೆಡಿ ಮಾಡ್ತಾ ಇದ್ದೀವಿ ಕಬಾಬ್ನ. ಇನ್ನೋಸಿ ಹಾಕ್ಬೇಕು ಮೊಟ್ಟೆ. ಏನೋ ಓಡಾಡ್ದಂಗೆ ಸೌಂಡ್ ಆಯ್ತಲ್ಲ ಮಂಜಿ. ಅವಾಗಲೂ ನೀವು ಹೋದಾಗ ಏನೇನೋ ಸೌಂಡ್ ಗೊತ್ತಾ ಆ ಕಡೆಯಿಂದ. ಹೌದಾ? ಅದು ಹಾಂಟೆಡ್ ಲೊಕೇಶನಲ್ಲಿ ನಾವು ಕೂತ್ಕೊಂಡು ಕಬಾಬ್ ಮಾಡ್ತಾ ಇದೀವಿ, ಹಸಿ ಮಾಂಸ ತಂದ್ಬಿಟ್ಟು. ತಮಾಷೆ ಎಲ್ಲ ಗೈಸ್. ಸಾಕಾ? ಸಾಕು. ಕಬಾಬ್ ಪೌಡ್ರಲ್ಲಿ ಇರುತ್ತಲ್ಲ ಟೇಸ್ಟು. ಇವಾಗ ಕಬಾಬ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಚಿಕನಲ್ಲಿ. ಇನ್ನೇನಿದ್ರು ಅವ್ರು ಮ್ಯಾಚ್ ಬಾಕ್ಸ್ ತಂದ್ಬಿಟ್ಟು ಎಣ್ಣೆ ಒಯ್ದ್ಬಿಟ್ಟು ಕಬಾಬ್ ಬೇಯಿಸ್ಬೇಕಷ್ಟೆ. ಬಿಡ ಹಾಂ, ಎಣ್ಣೆ ಹಾಕು ಮಂಜಿ. ಇದ್ಯಾಕೋ ಗಾಳಿ ಇಷ್ಟೊಂದು ಬಿಸ್ತಾ ಇದೆ? ಇಲ್ಲಿ ಪಕ್ಕ ಮಾಡಿದ್ರೆ ಸಲ ಇದ್ದದೆ. ಈಸ್ ಗ್ಯಾಸ್ ಸ್ಟವ್ ಒಳಗಡೆ ಈಗ ಎಣ್ಣೆ ಹಾಕ್ತಿದ್ದೀವಿ ಕಬಾಬ್ ಬೇಯಿಸೋಕ್ಕೆ. ಎಣ್ಣೆ ಉಂಟದ ಮಂಜಿ. ಓಡಬೇಕು. ಹಾಂಟೆಡ್ ಲೊಕೇಶನಲ್ಲಿ ಕೂತ್ಕೊಂಡು ನಾವು ಕಬಾಬ್ ಬೇಯಿಸೋಕ್ಕೆಲ್ಲ ಇಲ್ಲಿ ಎಲ್ಲ ನಾನೇ ಮಾಡ್ತಿರೋದು. ಮೋಹನ್ಜಿಗೆ ಹೇಳ್ಕೊಡ್ತಾ ಇದೀವಿ ನಾನು ಮತ್ತೆ ಗೊಬ್ಬರ ಇದೆಲ್ಲ ಮಾಡ್ಬಿಟ್ಟು ಕಬಾಬ್ ಆಗ್ತಿಟ್ಟು. ಏನೋ ಸೌಂಡ್ ಆಯ್ತೈತೆ ಕಣ ಅವಾಗಿಂದ, ಬೇಡ ಅಂತ. ಕಬಾಬ್ ಆಗ್ತಿಟ್ಗೆ ದೆವ್ವ ಬಂದ್ಬಿಟ್ರೆ ಗೊಬ್ಬರ ಆಗ್ಲಿಂದ ಬ್ಯಾಕ್ಗ್ರೌಂಡಲ್ಲಿ ಯಾರೋ ಹಾಕು ನಿಧಾನಕ್ಕಾಕು ಆರಿಸ್ಬಿಟ್ಟಿವ. ಬೆಂದಿಲ್ಲ ಬೆಂದೈತೆ. ಎಷ್ಟು ಹಾಕ್ಬೋದು ಒಟ್ಟಿಗೆ? ಅಷ್ಟೇನಾ? ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕಿತ್ತು ನಾವು. 3 ಇವಾಗ ಆಗಲ್ಲ. ಎಷ್ಟಾಗ್ತೆ? ಎಣ್ಣೆ ಚೆಲ್ಗಿಲ್ಲೋದದು 4 ಸಾಕಾ? ಇನ್ನೊಂದು ಬ್ಯಾಕ್ಗ್ರೌಂಡಲ್ಲಿ ಯಾರು ಓಡಾಡ್ತಾರೆ ನೋಡಿ ಗೈಸ್. ಹಸಿ ಕಬಾಬ್ ಬೇಯ್ತಾ ಇದೆ. ಹಸಿ ಕಬಾಬ್ನ ಬೇಯಿಸ್ತಾ ಇದೀವಿ. ಹಿಂದೆಗಡೆ ದೆವ್ವ ಬಂದರೂ ಬರ್ಬೋದು ಹಾಂಟೆಡ್ ಲೊಕೇಶನ್. ಇನ್ನೊಂದು ಸ್ವಲ್ಪ ಬೇಯಿದ್ರೆ ಒಂದು ದಬ್ರೆ ಕಬಾಬ್. ಯಾಕೋ ತಿರ್ಸು ಮಚ್ಚ ಆಗಣ. ಏನಿಲ್ಲ ತಿರ್ಸಾಗೋದ ಮಿಗೆ ಬರ ಹೋಗ್ರ. ಏನಿಲ್ಲ ಬಾರ, ಏನಿಲ್ಲ. ಕಬಾಬ್ ಬೇಕಾ ಬರ್ಬಾ? ಬಾರ ಆಯ್ತು ಬಾರ. ಒಬ್ರು ಹೆಂಗಿರು ನಿಂತಿದ್ಯಾ, ತಟ್ಟೆ ಬಿಟ್ಟು ನೀರು ಹಾಕು.
3 ಪೀಸ್ ಕಬಾಬ್ ಬೆಂದೈತಾ? ಹ್ಞೂ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತಾ ಅಂತ. ಆಗೈತೆ, ಬೇಕಾದ್ರೆ ಇನ್ನೊಂದು ರೌಂಡ್ ಬಿಡ್ಬೋದು. ನಿಧಾನಕ್ಕೆ ಬೇಯಿಸ್ ಮೋಹನ್ಜಿ, ಅದು ಬೇಯ್ದಿರೋದು ತಿನ್ನೋಕ್ಕಾಗಲ್ಲ. ಸಾಕು ಎಣ್ಣೆ ಆಚೆ ಬರ್ತಾ ಈ ಎಣ್ಣೆ ಆಚೆ ಬಂದ್ಬಿಡ್ತು. ಇಲ್ಲ ಆರ್ತಾ ಅಲ್ವಲ್ಲ ಲವ್. ಇನ್ನು ಇಷ್ಟೆಲ್ಲ ಕಬಾಬ್ ಬೇಯಿಸ್ಬೇಕಲ್ಲಪ್ಪ ನಾವು, ರಾತ್ರಿ ಎಲ್ಲ ಬೇಯಿಸ್ಬೇಕು. ಚೆನ್ನಾಗೈತೆ. ಒಂದೊಂದ್ಸಲಿಗೆ 3 ಕಬಾಬ್ ಬೇಯಿಸಿ. ಇಲ್ಲದೆ ಯಾಕೋ ಕನ್ನಡಕ ಹಾಕು ಕಬಾಬ್ ಬೇಯಿಸೇ ಕಾಣ್ತಿಲ್ಲ. ಔಸ್ಕೊಬಿಟ್ಟಾಯ್ತು ಅವನು. ಔಸ್ಕೊಂಡಿಲ್ಲ, ನಿಂಗೆ ಕಾಣಿಸಿಲ್ಲ. ಕಬಾಬ್ನ ಬೇಯಿಸಿದ್ದೀವಿ, 1/4 kg ಕಬಾಬ್ವರೆಗೂ ಬೇಯಿಸಿದ್ದೀವಿ. ಎಷ್ಟು ಒಬ್ರು 1/4 kg ಕಬಾಬ್ ಮಾರ್ಬಿಟ್ಟು ಬಂದ್ಬಿಡೋಣ ದೇವಗಳಿಗೆ. 80 ಕೊಡೋಣ ತಗೋತವೆ. ರೈಸ್ ಇಲ್ಲಿ ನೋಡಿ, ಗೋಸ್ಟು ಇಲ್ಲಿ, ಇನ್ನೊಂದು ಗೋಸ್ಟು ಅಲ್ಲೊಂದು, ಅದಕ್ಕೆ ಆಗೋಷ್ಟು ನೋಡು. ಕೈ ಕಟ್ಕೊ ಕೂತ್ಕೊಬಿಟ್ಟೈತೆ. ಗೌತಮ್ ನಿಂಗೆ ಹುಷಾರಿಲ್ವಲ್ಲ, ದೇವಗಳು ಏನಾದ್ರು ಬಂದು ಕೇರ್ ಮಾಡಿದ್ರೆ ನೀನು? ರೈಸ್ ನಾವು ಕಬಾಬ್ ಇನ್ನೇನು ಬೇಯಿಸಿ ಮುಗೀತು. ನೋಡಿ ಕೋಬ್ರ ಆಲ್ರೆಡಿ ಪೋಣಿಸ್ತಿದ್ದಾನೆ ಕಬಾಬ್ನ. ನೀನು ಪ್ರಾಮಿಸ್ ಮಾಡಿ ಹೇಳ್ಬಿಡಿ 2 ಪೀಸ್ ತಿಂದಿಲ್ಲ ಅಂತ. 1 ಪೀಸು ರೈಸ್ ಇನ್ನೊಂದು ಡಬ್ಬೆ ಬೇಯಿಸಿದ್ರೆ ಕಬಾಬ್ ಎಲ್ಲ ಬೇಯ್ದು ಸೆಕೆಂಡ್ ರೌಂಡ್ ಹಾಕ್ಬೇಕು. ಒಂದು ಸ್ವಲ್ಪ ಕಮ್ಮಿ ಬೇಯ್ದುಬಿಟ್ಟೈತೆ, ಇನ್ನೊಂದು ರೌಂಡ್ ಹಾಕ್ತೀವಿ ಬೇಯಿಸೋಕ್ಕೆ. ಆ ಕಡೆಯಿಂದ ಇಲ್ಲಿ ನೋಡಿ, ಇದೆಲ್ಲ ಫುಲ್ ಎಣ್ಣೆ ಆರಿರೋದು ಅಷ್ಟೊತ್ತಿಂದ. ನಾವು ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ಬೇಕಿತ್ತು, ಸಣ್ಣ ಪಾತ್ರೆಯಲ್ಲಿ ಬೇಯಿಸ್ಬಿಟ್ಟು ರಾಂಗ್ ಡಿಸಿಷನ್ ತೊಗೊಬಿಟ್ಟು. ಬಟ್ ಟೇಸ್ಟಿಯಾಗಿ ಚೆನ್ನಾಗೈತೆ, ಆನೆ ಟೇಸ್ಟ್ ಮಾಡ್ಬಿಟ್ಟು. ಇದೊಂಥರ ಆಂಟೆಡ್ ವಿಡಿಯೋ ಮಾಡ್ದಂಗೆ ಅನಿಸ್ತಿಲ್ಲ ನಮಗೆ. ಒಳ್ಳೆ ಪಿಕ್ನಿಕ್ ಬಂದವ್ರಂಗೆ ಆಂಟೆಡ್ ಮನೇಲಿ ಕಾಮಿಡಿ ಮಾಡ್ಕೊಂಡು ಬೇಯಿಸ್ಕೊಂಡು ಕೋಬ್ರ ಒಬ್ಬನೇ ಒಂದ್ಸಲ ಅಲ್ಲಿ ಎದ್ರುಬಿಟ್ಟು. ಗೈಸ್ ನಾವು ಕಬಾಬ್ನ ಫುಲ್ ಬೇಯಿಸಿದ್ವಿ, 2 ರೌಂಡ್ ಬೇಯಿಸಿದ್ವಿ, ಚೆನ್ನಾಗಿ ಬೆಂದೈತೆ ನೋಡಿ. ಫುಲ್ ಕಬಾಬ್ ರೆಡಿ. ಕಬಾಬ್ ಜೊತೆಗೆ ಉಂಡೆ ಕೋಳಿ, ಬಿರಿಯಾನಿ ಎಲ್ಲನೂ ತಂದಿದ್ದೀವಿ. ಅದನ್ನೆಲ್ಲ ಇಲ್ಲಿ ಸಣ್ಣ ಸ್ಟವಲ್ಲಿ ಮಾಡ್ಕೊಳಕ್ಕಾಗಲ್ಲ. ಇವಾಗ ಎಲ್ಲನೂ ಬಾಳೆ ಎಲೆಲ್ಲ ಹಾಕ್ಕೊಂಡು ತಿಂತೀವಿ ಅಷ್ಟೇ. ಅಷ್ಟೇ ಕರೆಕ್ಟ್ ಆಯ್ತಾ? ಇರೋ ಕೊಡ್ತೀನಿ, ನೀನೇ ತಿನ್ನು ಕಬಾಬ್ನ, ಸುಮ್ಮನೆ ಕೂತ್ಕೋ. ಓಂ ಕೋಬ್ರಾನಂದ ಇದೆಲ್ಲ ಹೇಳ್ಬಾರ್ದು. ಕೋಬ್ರಾ ಹಾಕು ಕಬಾಬ್ನ. ಗೈಸ್ ನಾವೇ ರೆಡಿ ಮಾಡಿರೋ ಕಬಾಬ್ನ ಫುಲ್ ಎಲ್ಲ ಹಾಕು. ಗೈಸ್ ನಾವು ಪಾರ್ಸಲ್ಲು ಒಂದು ದೊಡ್ಡ ಉಂಡೆ ಕೋಳಿನ ತಂದಿದ್ದೀವಿ. ಆ ಕೋಳಿನೂ ಇಡೋಣ. ಕಬಾಬು ಒಟ್ಟಿಗೆ ಎಲ್ಲ ಒಟ್ಟಿಗೆ ಇಡೋ ಕಬಾಬ್ನ. ಡಿವೈಡ್ ಮಾಡ್ತಾವನು. ನಾವು ನೀನೇ ತಿನ್ನು, ಒಟ್ಟಿಗೆ ಇಡೋ ಚೆನ್ನಾಗಿ ಕಾಣ್ತದೆ. ಅವರ ಬಿರಿಯಾನಿ ರೈಸ್ ಹಾಕು. ಇಲ್ಲಿ ನೋಡಿ, ಬಿರಿಯಾನಿ, ಉಂಡೆ ಕೋಳಿ, ಕಬಾಬು, ಮಯೋನೀಸು ಎಲ್ಲ ಇದೆ. ನಾವು 3 ಜನ ಇವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ 3, 2 1 ಸ್ಟಾರ್ಟ್. ತಿಂದ್ರು ನನಗೆ ಉಂಡೆ ಕೋಳಿಲಿ ಲೆಗ್ ರೈಸ್, ಉಂಡೆ ಕೋಳಿಲಿ ಲೆಗ್ ಪೀಸು ಸಾಕಾಯ್ತು. ಸ್ವಲ್ಪ ಮಸಾಲೆ ಜಾಸ್ತಿ ಆಯಿತು. ಒಬ್ಬರು ಹೆಂಗೆ ತಿಂತಾವೆ ನೋಡು. ರೈಸ್ ಜೊತೆ ಅನ್ಸ್ಕೊತೀನ್ರು. ಒಂಥರ ಟೇಸ್ಟೇ ಚೆನ್ನಾಗೈತೆ ಅನ್ಸುತ್ತಲ್ವ ಕೊಬ್ಬರ ಈ ಥರ ತಿಂದಾಗ. ಯಾಕೋ ತಿನ್ನ ಬಿರಿಯಾನಿ ಚೆನ್ನಾಗೈತೆ. ಚಿಕನು ನಾವು ಮಾಡಿರೋ ಕಬಾಬೇ ತಿಂದಿಲ್ಲ ನಾವು ಇನ್ನೂ. ಕಬಾಬ್ನ ಮಯೋನೀಸ್ ಜೊತೆ ಹಂಚ್ಕೊತೀನಣ್ಣ. ಚೆನ್ನಾಗೈತೆ ಕಬಾಬು. ಫುಡ್ ರಿವ್ಯೂ ಮಾಡಿ ಸೆಕೆಂಡ್ ಚಾನಲಲ್ಲಿ ಕಾಂಟೆಂಟ್ ಲೊಕೇಶನಲ್ಲಿ ಕೂತ್ಕೊಂಡು ಯಾವನು ತಿನ್ಬಿಟ್ಟು ಹೆಂಗೈತೆ ಅಂತ ರಿವ್ಯೂ ಮಾಡ್ತಾ ಇದ್ದೀನಿ. ಕೋಬ್ರಾನೇ ಗೋಸ್ಟ್ ಥರ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಉಂಡೆ ಕೋಳಿ ಕೊಡೋಣ ತಗೊಳ್ಳಿ. ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಗೈಸ್, ರೈಸ್ಗೆ ಕೈ ಹಾಕಿಲ್ಲ ಕೋಬ್ರಾ, ಪೀಸೇ ಮುಡ್ತಿರೋದು ಚಿಕನ್. ನಾನು ಅದು ಅಂದ್ಕೊಂಡೆ, ಯಾರು ನೋಡ್ಕೊಂಬತ್ತಾರ ತೋರಿಸ್ಕೊಂಡು. ಅಯ್ಯ ನೋಡ ಮರದ ಹತ್ರ ಅಲ್ಲಿ ಬಿಡ. ಏನೋ ಚೆನ್ನಾಗಿ ಬಂದಿದೆ. ಅಯ್ಯ ಕೋಬ್ರಾ ಅಲ್ಲಿ ಇಲ್ಲಿ ಎದ್ರ ಬಿಡಲ್ಲ, ಯಾರು ಇಲ್ಲ ಬಿಡ. ಹೌದಾ? ತಿನ್ರೋ ಬೇಗ, ತಿನ್ಬಿಟ್ಟು ಬೇಗ ಮನೆ ಹೊಡೋಣ. ಕಬಾಬ್ ಐತೆ, ತಿಂದು ಮುಗಿಸ್ಬಿಟ್ರೆ ಊಟ ಖಾಲಿ ಆಗುತ್ತೆ.
ಎಲ್ರಿಗೂ ಒಂಥರ ಹೊಟ್ಟೆ ತುಂಬೈತಲ್ವ. ಲೊಕೇಶನ್ ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ ಗೈಸ್. ಚೆನ್ನಾಗಿತ್ತು ಟೇಸ್ಟು. ಇನ್ನೊಂದು ಸ್ವಲ್ಪ ಕಬಾಬ್ ಐತೆ, ತಿಂದು ಮುಗಿಸ್ಬೋಣ. ಕಾರ್ ಎತ್ಕೊಂಡು ಓಡೋಣ. ಈ ಹಾಂಟೆಡ್ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟಲ್ಲಿ ಗೋಸ್ಟ್ ಹಂಟ್ ಬೇಕಂದರೆ ಕಮೆಂಟ್ ಹಾಕಿ ಗೋಸ್ಟ್ ಹಂಟ್ ಬೇಕು ಅಂತ. ಭಾನುವಾರ ಮತ್ತೆ 11 ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.